ಆತ್ಮೀಯ ಓದುಗರೆ, ಇವತ್ತು ನಾನು ಹೇಳ್ತಾ ಇರೋದು ಒಬ್ಬ ಮಹಾನ್ ವ್ಯಕ್ತಿ ಬಗ್ಗೆ. ಅದು ಡಾಕ್ಟರ್ BR ಅಂಬೇಡ್ಕರ್. ಇವರ ಬಗ್ಗೆ ಹೇಳ್ಬೇಕಂದ್ರೆ ಸಾಕಷ್ಟು ಮಾಹಿತಿ ಇದೆ. ಅದರಲ್ಲಿ ನಾನು ಹೇಳ್ತಾ ಇರೋದು ಬಾಬಾ ಸಾಹೇಬ್ ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ 1891ರಿಂದ 1956. ಭಾರತೀಯ ಸಂವಿಧಾನದ ಶಿಲ್ಪಿ, ಮಹಾನ್ ಸಾಮಾಜಿಕ ಪರಿವರ್ತಕ, ಅರ್ಥಶಾಸ್ತ್ರಜ್ಞ, ಕಾನೂನು ತಜ್ಞ ಮತ್ತು ದಲಿತ ಚಳವಳಿಯ ನಾಯಕರು. ಜನನ ಮತ್ತು ಬಾಲ್ಯ. ಜನನ 14 ಏಪ್ರಿಲ್ 1891, ಮಹೋ, ಪ್ರಸ್ತುತ ಮಧ್ಯಪ್ರದೇಶದಲ್ಲಿದೆ. ಬಾಲ್ಯದಿಂದಲೇ ಅಸ್ಪೃಶ್ಯತೆ, ಜಾತಿ ಆಧಾರಿತ ಅನ್ಯಾಯದ ನೋವನ್ನು ಅನುಭವಿಸಿದವರು. ಶಿಕ್ಷಣ. ಅಂಬೇಡ್ಕರ್ ಭಾರತದಲ್ಲಿ ಮಾತ್ರವಲ್ಲ, ವಿಶ್ವದ ಪ್ರಮುಖ ವಿಶ್ವವಿದ್ಯಾನಿಲಯಗಳಲ್ಲಿ ಅಭ್ಯಾಸ ಮಾಡಿದರು. ಕೊಲಂಬಿಯಾ ಯೂನಿವರ್ಸಿಟಿ, ಅಮೇರಿಕಾ, MA PhD, ಲಂಡನ್ ಆಫ್ ಎಕನಾಮಿಕ್ಸ್, DSc, ಬ್ಯಾರಿಸ್ಟರ್ ಪದವಿ, ಲಂಡನ್. ಅವರು ಭಾರತದ ಅತ್ಯಂತ ವಿದ್ಯಾವಂತರಲ್ಲಿ ಒಬ್ಬರು. ಸಾಮಾಜಿಕ ಹೋರಾಟ. ಜಾತಿ ವ್ಯವಸ್ಥೆ, ಅಸ್ಪೃಶ್ಯತೆ, ಅನ್ಯಾಯಗಳ ವಿರುದ್ಧ ಜೀವನ ಪರ್ಯಂತ ಹೋರಾಟ ಮಾಡಿದರು. ಅಸ್ಪೃಶ್ಯ ಪರಿಷತ್, ಬಹಿಷ್ಕೃತ ಹಿತಕರಣಿ ಸಂಘಗಳ ಮೂಲಕ ಜನಜಾಗೃತಿ ಮಾಡಿದರು. PBL, ಪೀಪಲ್ಸ್ ಎಜುಕೇಷನ್ ಸೊಸೈಟಿ ಸ್ಥಾಪಿಸಿ ಶಿಕ್ಷಣಕ್ಕೆ ಮಹತ್ವ ನೀಡಿದರು. ಭಾರತೀಯ ಸಂವಿಧಾನ. ಅಂಬೇಡ್ಕರ್ ಅವರನ್ನು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಿಸಲಾಯಿತು. ಭಾರತದ ಸಂವಿಧಾನದ ಪ್ರಮುಖ ನಿರ್ಮಾತೃಗಳಾಗಿದ್ದು ಅವರನ್ನು ಸಂವಿಧಾನದ ಶಿಲ್ಪಿ ಎಂದು ಗೌರವಿಸಲಾಗುತ್ತದೆ. ಸಂವಿಧಾನದಲ್ಲಿ ಸಮಾನತೆ, ಸ್ವಾತಂತ್ರ್ಯ, ಸಾಮಾಜಿಕ ನ್ಯಾಯ, ಶಿಕ್ಷಣ, ಮಹಿಳಾ ಹಕ್ಕುಗಳು ಮುಂತಾದ ಅಂಶಗಳಿಗೆ ವಿಶೇಷ ಒತ್ತು ನೀಡಲಾಗಿದೆ. ಧರ್ಮಾಂತರ. 1956ರಲ್ಲಿ ಲಕ್ಷಾಂತರ ಅನುಯಾಯಿಗಳೊಂದಿಗೆ ಬುದ್ಧ ಧರ್ಮಕ್ಕೆ ದೀಕ್ಷಿತರಾದರು. ನಾನೊಂದು ಹಿಂದೂ ಆಗಿ ಜನಿಸಿದ್ದೇನೆ, ಆದರೆ ಹಿಂದೂ ಆಗಿ ಸಾಯುವುದಿಲ್ಲ ಎಂದರು. ಮುಖ್ಯ ಕೃತಿಗಳು: ಎನ್ಹಿಲೇಷನ್ ಆಫ್ ಕಾಸ್ಟ್, ಹೂ ವೇರ್ ದ ಶೂದ್ರಾಸ್, ದ ಬುದ್ಧ ಆ್ಯಂಡ್ ಹಿಸ್ ಧಮ್ಮ. ಮರಣ 6 ಡಿಸೆಂಬರ್ 1956, ಮಹಾಪರಿನಿರ್ವಾಣ. ಪ್ರತಿ ವರ್ಷ ಈ ದಿನವನ್ನು ಮಹಾಪರಿನಿರ್ವಾಣ ದಿನ ಎಂದು ಆಚರಿಸಲಾಗುತ್ತದೆ. ವಿರಾಸತ್ತು. ಅಂಬೇಡ್ಕರ್ ಭಾರತದ ಶೋಷಿತ ವರ್ಗಗಳ ಮುಕ್ತಿ, ಸಾಮಾಜಿಕ ನ್ಯಾಯ ಮತ್ತು ಮಾನವ ಸಮಾನತೆಯ ಪ್ರತೀಕ. ಇಂದೂ ಕೂಡ ಅವರು ಅನೇಕ ಜನರಿಗೆ ಪ್ರೇರಣೆ. ಧನ್ಯವಾದಗಳು. ಇದಿಷ್ಟು ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಸಂಕ್ಷಿಪ್ತ ಮಾಹಿತಿ. ಇನ್ನೂ ಬಹಳಷ್ಟು ವಿಷಯಗಳು ಇವೆ. ಮುಂದಿನ ಒಂದು ವಿಡಿಯೋದಲ್ಲಿ ಹಾಕುತ್ತೇನೆ. ಧನ್ಯವಾದಗಳು.